ಹಿರಿಯರು ದೊಡ್ಡವರಿದ್ದೀರ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮ ಅತ್ಯಂತ ಮೌಲ್ಯಯುತವಾದದ್ದು. ಯಾಕೆಂದ್ರೆ ಕೆಂಪೇಗೌಡರು ಈಗ 500 ವರ್ಷಗಳ ಹಿಂದೆ ಈ ಕಟ್ಟಿದ ಈ ನಾಡು ಇವತ್ತಿಗೆ ಜನಗಳಿಗೆ ಬೇಕಾಗಿದೆ. ಅವ್ರೇನು ದೂರದೃಷ್ಟಿಯನ್ನು ಇಟ್ಕೊಂಡು ಈ ನಾಡನ್ನು ಸ್ಥಾಪನೆ ಮಾಡಿದ್ರು, ಆ ದೂರದೃಷ್ಟಿಯ ಒಂದು ಫಲ ಇವತ್ತು ಸಾಮಾನ್ಯ ಜನರಿಗೆ ಸಿಗ್ಬೇಕು. ಯಾಕೆಂದ್ರೆ ಅವ್ರು ಹೇಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇವತ್ತು ಸರ್ವ ಜನಾಂಗದ ಶಾಂತಿ ತೋಟವಾಗಿ ಬೆಂಗಳೂರು ಉಳ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚಿಸ್ಬೇಕಾಗೈತೆ. ಪುನಃ ಕೆಂಪೇಗೌಡರ ಕನಸು ನನಸಾಗ್ಬೇಕಾದ್ರೆ ಕೆಂಪೇಗೌಡರ ಅಂತೆಯೇ ನಾವು ಅಡಿಯನ್ನ ಇಟ್ಟು ಸರ್ವ ಜನಾಂಗದ ಶಾಂತಿ ತೋಟವಾಗಿ ಮಾರ್ಪಡಿಸುವುದು ಇವತ್ತಿನ ಪೀಳಿಗೆಗೆ, ಇವತ್ತಿನ ಆಡಳಿತಗಾರರಿಗೆ ಬಹು ಮುಖ್ಯವಾದದ್ದು ಅಂತ ಹೇಳಕ್ ಬಯಸ್ತೇನೆ. ಇಂದಿನ ಯುವಜನತೆ ಈ ಒಳ್ಳೆ ಸರಿಯಾದ ಪ್ರಶ್ನೆ ಕೇಳಿದ್ರೆ, ಇಂಥ ವಿಚಾರ ಸಂಕಿರಣಗಳಲ್ಲಿ ಈಗಾಗಲೇ ನಾನು ಗಮನಿಸಿದ ಹಾಗೆ ಎಲ್ಲ ಒಂದು ವಯೋಮಾನದಲ್ಲಿ ಹಿರಿಯರು ಕಾಣಿಸ್ತಾರೆ ಹೊರತು ಯುವ ಪೀಳಿಗೆಗಳು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಮುಂದಿನ ಯುವ ಪೀಳಿಗೆಗಳಿಗೆ ನಾಡಿನ ಭವ್ಯ ಭವಿಷ್ಯತ್ತಿನ ಒಂದು ಚಿಂತನೆ ಬರಬೇಕು ಅಂತ ಅಂದ್ರೆ ಇಂಥ ಬಹುಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ನಾಡು ನುಡಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಆದ್ರಿಂದ ಯುವ ಪೀಳಿಗೆಗಳು ಬಹುಮುಖ್ಯ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಅತಿ ಅಮೂಲ್ಯವಾದ ಒಂದು ಸಂಗತಿ ಅಂತ ಹೇಳಕ್ ಬಯಸ್ತೇನೆ.